ಇಬ್ಬರು ಗಂಡ ಇಂತ ಇಲ್ಲೇ ಕುಂತಾರ. ಯಾಕ ಸಣ್ಣ ಮಗನ ಅಂಗಡಿ ಓಪನ್ ಮಾಡಿ ಉದ್ಧಾರ ಮಾಡಕ್ಕೆ ಹೋಗಿಲ್ಲ ಅಲ್ಲಿ ಇಬ್ಬರು ಗಂಡ ಇಂತ ಇಲ್ಲೇ ಕೂತ್ಬಿಟ್ರ ಮನ್ಯಾಗ. ಏನು ಎಲ್ಲ ವಿಷಯನೂ ರಮೇಶ್ ಫೋನ್ ಮಾಡಿ ಹೇಳ್ಯಾನ. ಅತ್ತೀರ ಏನ್ರಿ ಹೋಗಿಲ್ಲನ್ರಿ ಇವತ್ತು ಅಂಗಡ್ಯಾಕ? ನೀ ಒಳಗೆ ನಡಿ, ಸುಮ್ಮನೆ ನಿನಗೆ ಎದಕ್ಕೆ ಬೇಕು? ತಡಿಯಪ್ಪ, ಏನು ಒಳಗೆ ನಡಿ ಅಂತಂದು ಎಲ್ಲಿ ಕರ್ಸಕತ್ತೇಕ? ಯೋಗಕ್ಷೇಮ ವಿಚಾರಿಸ್ಕೊಳಕ ಅಷ್ಟು ನಾ ನಿಮಗೆ ದೂರ ಆಗ್ಬಿಟ್ನೇನ? ಯೋಗಕ್ಷೇಮ ವಿಚಾರಿಸ್ಕೊಳಕ್ಕ ನಿಮಗೆ ಅಷ್ಟು ಕಷ್ಟ ಆಗಷ್ಟು ಏನಾರ ಕಷ್ಟ ಕೊಟ್ಟಿನ ನಾನು? ಅವ ಎದಕ್ಕೆ ಮೊದ್ಲ ಆಕಿಗೆ ಅಲ್ಲಿ ದುಃಖದಾಗದಾಳ. ಏನಂದ್ಯಪ್ಪ? ದುಃಖದಾಗದಾಳ? ಎಲ್ಲಿ? ಈ ಯಾರು ದುಃಖದಾಗದಾರೋ ಪಾಪ. ನನಗೇನು ಅನ್ಸುತ್ತಂದ್ರೆ ನಿಮ್ಮ ಅತ್ತಿ ಆತ್ಮ ದುಃಖದಾಗೈತಿ, ಸಣ್ಣಗ ಅಳಕತ್ತೈತಿ ಅಂತ ಅನ್ಸಕತ್ತೈತಿ. ನಿನ್ನೆ ಏನು ದುಃಖದಾಗಿದ್ದಂಗೆ ನನಗೆ ಕಾಣವಲ್ದು ಬಿಡು. ಮಖದಾಗ ಇಲ್ಲದೆ ಇರೋ ನಗು ಅದು ಒಂಥರ ವಿಚಿತ್ರವಾಗಿ ರಾಕ್ಷಸ ಕಳೆ ಎಲ್ಲ ಕಾಣಕತ್ತೈತಿ. ಏನು ಹೇಳಕತ್ತಿರತ್ತೀರ? ನನ್ನ ಮುಖದಾಗ ಯಾಕೆ ರಾಕ್ಷಸ ಕಳೆ ಕಾಣ್ತೈತ್ರಿ? ಒಂದಿಟ್ಟು ದೊಡ್ಡರು ಸಣ್ಣರನ್ನ ನೋಡಿ ಮಾತಾಡುವ. ನಾನೇನು ಮಾತಾಡ್ಬಾರ್ದೇನು ಮಾತಾಡ್ಲಿಲ್ರಿ ಮಾವಾರ, ಇರೋದ ಮಾತಾಡೀನಿ. ಮೊದ್ಲು ನಿನ್ನ ಕ್ಯಾರೆಕ್ಟ್ರು ಇರಿಟೇಟ್ ಆಗತ್ತ ಅಂತ ಹೇಳ್ತಾರ, ಅಂಥದ್ರಾಗ ನೀನು ಹೀಗೆಲ್ಲ ಕೊಂಕ ಮಾಡಿ ಮಾತಾಡಿದಿ ಅಂದ್ರೆ ಯಾರು ಲೈಕ್ ಮಾಡಲ್ಲೋ ನಿನ್ನ. ಮಾಡಲಿಲ್ಲ ಅಂದ್ರೆ ಮಾಡಲಿಲ್ಲ ಬಿಡ್ರಿ, ನನ್ನ ಕ್ಯಾರೆಕ್ಟರ್ ಇರೋದು ಹಂಗೈತಿ. ನಾನೇನು ಬೇಡ್ಕೊಂಡಿದ್ನೆ ಯಾರಿಗಾರ ನನ್ನ ಕ್ಯಾರೆಕ್ಟರ್ನ ಹಿಂಗೆ ಮಾಡ್ರಿ ಅಂತಂದು. ನನ್ನ ಕ್ಯಾರೆಕ್ಟರ್ ಇರೋದ ಹಂಗೆ. ಕತಿಗೆ ಬರ್ರಿ, ಕತಿಗೆ ಸಾಕು. ಯವ್ವ ಆಕಿಗೆ ದುಃಖ ಇರೋದು ಕರೆ. ಹೆಣ್ಮಕ್ಳಿಗಾದ್ರೂ ತಾಯಿ ತೀರ್ಕೊಂಡಾಳಂದ್ರೆ ದುಃಖ ಆಗತ್ತೆ. ಆಕಿಗೆ ಐತಿ, ಅದು ನನಗೆ ಗೊತ್ತೈತಿ. ಈಗ ಬಿಡು, ಊಟ ಮಾಡಿರೇನ? ಮತ್ತೇನ್ರ ತಗೊಂಬರ್ಲ ಉಣ್ಣಾಕ? ನನಗೆ ನೀವು ಬರ್ತೀರಂತ ಗೊತ್ತಿದ್ದಿಲ್ಲಪ್ಪ. ಇಲ್ಲ ಅಂದಿದ್ರೆ ನಿಮಗೂ ಸೇರಿಸಿ ಏನಾರ ಅಡುಗೆ ಮಾಡ್ತಿದ್ವಿ. ನಾವಿಬ್ರು ಗಂಡ ಇಂತಿ ಮಾಡ್ಕೊಂಡು ಉಂಡ್ಕೋತೀವಿ. ಉಂಡು ಕುಂದ್ರಲಾರ್ದು ಇನ್ನೇನು ಮಾಡ್ತೀರಿ? ಯಾಕೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಉಂಡು ಕುಂದ್ರಬೇಕಿತ್ತು. ಅಲ್ಲಿ ಹೋಗೋದಿಲ್ಲ, ಎಲ್ಲ ಇಲ್ಲಿದು ಅಳಿಬೇಕು. ಅಲ್ಲಿ ಕಿರಾಣಿ ಅಂಗಡಿನ ಐತಿ, ಅಲ್ಲಿದೇನು ಅಳಿಯಂಗಿಲ್ಲ. ಎಲ್ಲ ಕಿರಾಣಿ ನಮ್ಮನೆಯಿಂದ ಕಲಿಯಬೇಕು. ಮುದುಕಿಗೆ ದರಿದ್ರದಕ್ಕೆ ಅಲ್ಲೇ ಆ ಕಡೆ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿವವ. ನೀ ಏನು ಗೊಣಗಕತ್ತಿ ಮನಸ್ಸಿನಾಗ ಅನ್ನೋದು ನನಗೆ ಗೊತ್ತಾಗತ್ತಾ? ಏನು ಮಾಡ್ಬೇಕು ನಾವು? ನಾಚಿಗೇಡಿಗಳು ನಾವು. ನಾ ಬಾಳೆ ಮಾಡಕ್ಕೆ ಬಂದಿದ್ದು, ನಡೆಯಕ್ಕೆ ಬಂದಿದ್ದು ಈ ಮನೆಗೆ ಅಲ್ಲ. ಅದೇನ ನನ್ನ ಮನಸ್ಸು ನಿಮ್ಮ ಮಾವನ ಮನಸ್ಸು ಕೇಳೋದಿಲ್ಲ. ನಿಮ್ಮ ಮಾವಂತ್ರು ಈ ಮನೆ ಬಿಟ್ಟು ಬಿಲ್ಲಕ್ಕೂಲು ಬರೋಕೆ ಒಪ್ಪೋದಲ್ಲವ. ಏನು ಮಾಡೋನು? ಇಲ್ಲೇ ಇರೋನು ಅಂತಾನ. ಆಮೇಲೆ ನೀ ತಲೆ ಕೆಶು ಬಿಡ. ನಿನ್ನ ಗಂಡ ತಂದೇನಿಟ್ಟಾನಲ್ಲ ಕಿರಾಣಿ, ಅದ್ರಾಗಿಂದು ಒಂದು ಹಿಡಿ ಅಕ್ಕಿನೂ ನಾವು ತೊಗೊಂಡಿಲ್ಲ. ತಲೆ ಕೆಶು ಬಣ್ಣ ನೀನು. ಅಲ್ಲಿ ಧೈರ್ಯವಾಗಿ ಸಣ್ಣ ಮಗನ ಅಂಗಡ್ಯಾಗ ಕುಂತ್ಕೊಂಡು ದುಡಿತೀವಿ, ಆ ಲೆಕ್ಕಕ್ಕೆ ತಿಂದೀವಿ ಆತಾ. ನಿಂದೊಂದಿಟ್ಟು ಗ್ಯಾಸ್ ಒಂದು ಖರ್ಚಾಗೈತಿ. ರಮೇಶ್ ಬಂದ್ಮ್ಯಾಗ ಅದ್ರದ್ದು ನಿನಗೊಂದು ಗ್ಯಾಸಿಂದ ಒಂದು ರೊಕ್ಕನ ನಿನಗೆ ಹಾಕಿಸ್ತೀನಂತ ನಿನ್ನ ಅಕೌಂಟಿಗೆ. ತಲೆ ಕೆಶ ಬಿಡ. ಅದು ಎಂಥದ ಪೇ ಅಂತಾರ, ಫೋನ್ ಪ್ಲೇ ಮಾಡಿಸ್ತೀನಂತ. ಅಯ್ಯೋ ಅತ್ತೀರ, ನನಗೇನಂತ ಕೆಟ್ಟ ಬುದ್ಧಿಲ್ರಿ. ನಾನು ಹಂಗೆ ನಿಂತ್ಕೊಂಡೆ, ಏನೋ ವಿಚಾರ ಮಾಡತ್ತಿದ್ದೆ. ಅಲ್ಲಿಂದ ಬಂದಿನಲ್ಲ, ನಮ್ಮ ಅವ್ನ ನೆನಪು ಕಾಣಕತ್ತಿತ್ತಾಳ್ರಿ ನನಗೆ. ಏನೋ ನಿಮ್ಮ ಅವ್ನ ನೆನಪಿಗೆ ಆ ಮನೆಯಾಗಿದ್ದ ಏನೋ ಹಿಡ್ಕೊಂಬಂದಿದಿ? ಏನಿಲ್ರಿ, ನಂಗೆ ಬಾಕ್ಸ್ ಸ್ಟೀಲಿಂದ ನಮ್ಮವ್ವ ಉಪಯೋಗ ಮಾಡ್ತಿದ್ಲಿ ಎಲಿಯಟ್ ಇಟ್ಕೊಳಕ, ಅದ ಬಾಕ್ಸ್. ಯಾಕೆ ಸುಳ್ಳು ಹೇಳ್ತೀವ ಸಂಗೀತ? ನಂಗೆಲ್ಲ ರಮೇಶ ಫೋನ್ ಮಾಡಿ ಹೇಳಾನ. ಬಂದ್ರಿ ನೋಡು ದಾರಿಗೆ. ಆಗ್ಲೇ ಸಣ್ಣ ಮಗ ಫೋನ್ ಮಾಡಿ ಎಲ್ಲ ತುತ್ತೂರಿ ಊದ್ಯಾನ. ಅದಕ್ಕೆ ಮುದುಕಿ ನಮ್ಮನೆ ಬಂದು ಕೂತಿರೇನ ನನಗೆ ಗೊತ್ತೈತಿ. ಹರೇದ್ ಹೆಂಗಸ. ನಿನಗ ವಯಸ್ಸಾಗೋದಿಲ್ಲ ನೋಡು. ನಾಳೆ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಯಾರು ಮುದುಕಿ ಆಗೋದಿಲ್ಲ ನೋಡು. ನಾನು ನಿಮ್ಮ ಮಾವ ಅಷ್ಟ ಮುದುಕಿ ಆಗಿ ಬಂದು ಕೂತೀವಿ. ನಿನ್ನ ಕೈಯಲ್ಲಿ ಅನಿಸ್ಕೊಳಕ ನಾಚಿಗೇಡಿಗಳು ನಾವು ಬಂದು ಕೂತೀವಿ. ಮತ್ತ ನನ್ನ ಮಗ ಹೇಳಿಲ್ಲ ಅಂದಿದ್ದ ನೀನು ಎಲ್ಲ ಗನಂದಾರಿ ಕಾರ್ಯ ನನಗೆ ಹೆಂಗೆ ಗೊತ್ತಾಗಬೇಕು? ಇವ ಅದ ನೋಡಿವ, ನಾನು ಹೊಟ್ಟೆ ನೀವ ನಾಲಾಯಕ್ಕಿವ. ನೀ ಮಾಡೋದಕ್ಕೆ ಎಲ್ಲದಕ್ಕೂ ಜೈ ಅಂತ ನೀನು ಹಿಂದೆ ಜೈಕಾರ ಹಾಕ್ಯನ್ ಬರ್ತಾನಲ್ಲ ಇವ. ಇವ್ನು ಚಪ್ಪಲಿ ಹಿಡ್ಬೇಕು. ಇವ್ ಮಾದ್ದಿ ಇವ್ ಸುರೇಶಗ. ಯವ್ವ ನನಗೆ ಎದಕ್ಕೆ ಬರ್ತೀವಿ ನೀನು? ಸಣ್ಣ ಹುಡ್ಕೊಂಡು ಮಾಡ್ರಿ ಏನು? ಯಪ್ಪ ಪುಣ್ಯಾತ್ಮ ತಂದೆ, ಸಾಕಪ್ಪ ನಿನ್ನ ಸವಸ ಸಾಕು ನನಗನ. ಇಲ್ಲಡಿಲ್ಲಿ ಏನೋ ಅಂತಾರಲ್ಲ, ಹಂಗೈತೆ ನಮ್ಮ ಹಣೆ ಬರ. ಏನ್ಲಿ ಅದು? ಏನಾಯ್ತು ಹೇಳಿ ಡಬ್ಬ್ಯಾಗ? ನೋಡ್ರಿ ಅತ್ತಿಯರ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ನನ್ನ ಮಗಳು ಫೋನ್ ಮಾಡ್ಯಾಳ, ಅಕ್ಕಿ ಬರಕತ್ತಾಳಂತ. ಅವ್ರ ಅತ್ತಿ ಅಪರೂಪಕ್ಕೆ ನಮ್ಮ ಊರಿಗೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟಾಳ. ನಾವು ಏನೋ ತಾಯಿ ಮಗಳು ಮಾತಾಡ್ಬೇಕು, ನೀವು ಸುಮ್ಮನೆ ಜಗಳ ಮಾಡ್ರಗ್ಲಿ ಮಾಡ್ಬಿಡ್ರಿ. ನನ್ನ ಮಗಳನ್ನ ಬಿಡಕ್ಕೆ ಅಳಿಯನೂ ಬರಕತ್ತಾನ, ಮರಿ ತೆಗಿಬಿಡ್ರಿ ನೀವು ಅವನ ಮುಂದೆ. ಬರ್ಲಿ ಆಕಿನೂ ಬರಲಿ, ಹಳೆಯನೂ ಬರಲಿ. ನಿಮ್ದು ಯೋಗ್ಯತೆ ಏನಂದ್ರೆ ಅವ್ರ ಮುಂದೂ ತೆಗಿತೀನಿ, ಗೊತ್ತಾಕತ್ ನಿನಗೆ. ಅತ್ತಿ, ಇದು ನಮ್ಮ ಪರ್ಸ್ನಲ್ ವಿಷಯ. ಇದು ನನ್ನ ಮನೆಗೆ ಬಂದವು ಅವು. ಏನು ನಿಮ್ಮ ಅವನು ಬಂಗಾರ ಸಾಮಾನು, ಅದು ಹೆಂಗೆ ಪರ್ಸ್ನಲ್ ಆಗತ್ತೆ ನಿನಗೆ?
ನಾನೇನು ನಿಮಗೆ ತೊಗೊಂಡೋಗಿ ಯಾರಿಗೂ ಕೊಟ್ಟಿಲ್ಲ. ನಮ್ಮವನು ನಾ ತೊಗೊಂಬಂದೀನಿ. ಮಗಳು ನಾನು, ಅಕ್ಕಿಗೆ ಹುಟ್ಟಿ ನಾನು, ನಮ್ಮವ್ವ ನಮ್ಮಪ್ಪ ಹುಟ್ಟಿರಿಗೆ ನಾನು. ನಿಂದೇನು ಪರ್ಮಿಷನ್ ಕೇಳ ನಾನಿಲ್ಲಿ? ಬೇಡ ಹೇಳಕತ್ತೀನಿ ಸಂಗೀತಿ, ಉರಿ ಬೇಡ. ಕೈಯಾಗ ಬಂಗಾರ ಐತಿ, ರೊಕ್ಕದ ಮಾಲ ಐತಿ, ಎಲ್ಲ ರೊಕ್ಕನ ಅಲ್ಲ, ಉರಿ ಬೇಡ. ಯವ್ವ ನಿನಗೆ ನಮ್ಮ ಏಳ್ಗೆ ನೋಡೋಕ್ಕೂ ಆಗಲ್ಲ. ಆಮೇಲೆ ನಾವು ಏನಾರು ಒಂದು ಹೆಂಗಾರ ದುಡ್ದು ಬದುಕ್ತೀವಿ ಅಂದ್ರೆ ಅದನ್ನ ನೋಡೋಕ್ಕೂ ಆಗಲ್ಲ. ಎಲ್ಲದಕ್ಕೂ ನನಗೂ ನನ್ನ ಹೆಂಡತಿಗೂ ಬುದ್ಧಿ ಹೇಳಕ್ಕೆ ಬರ್ತೀಯಲ್ಲ, ಹಂಗೆ ನಿನ್ನ ಸಣ್ಣ ಮಗ್ಗ ಸೊಸಿಗೆ ಹೇಳೋಡನ್ನು ಅದಾಗದಲ್ಲ. ಒಟ್ಟು ನಮ್ಮಿಬ್ರಿಗೂ ಬುದ್ಧಿ ಹೇಳಿ ನಮ್ಮಿಬ್ರನ್ನು ತಿದ್ದಿ ನಡ್ಸಕ್ಕೆ ಕಾಯ್ತಿರ್ತೀರಿ ನೀವು. ನೋಡಪ್ಪ ಸುರೇಶ, ನನ್ನ ಮಗ ರಮೇಶ್ ಆಗಲಿ ಗೀತಾವ್ ಆಗಲಿ ಯಾವತ್ತೂ ನನ್ನ ಕೈಲೇ ಬುದ್ಧಿ ಹೇಳಿಸ್ಕೊಳೋಂಥ ಕೆಲಸ ಮಾಡೋದಿಲ್ಲ ಅವರು. ನಿಮ್ಮಂಗಲ್ಲ ಅವರು, ಕಂಡರ ರೊಕ್ಕಕ್ಕೆ ಆಸೆ ಪಡೋದಿಲ್ಲ. ಅಲ್ಲಲ್ಲಿ ನಿನಗೆ ಏಟು ಬರುತ್ತೆ, ನಿನಗೆ ಏಟು ದಕ್ಕಬೇಕು ಅದನ್ನ ಆಟ ತೊಗೊಂಡು ಬಂದು ಉಳಿಕಿದ್ದನ್ನ ಅಲ್ಲಿ ನಿಮ್ಮ ಅತ್ತಿಗೆ ಮಗೊಂದಿಟ್ಟು, ಆ ಹುಡುಗಿಗೆ ಒಂದಿಟ್ಟು, ನಿನ್ನ ಮಗಳಿಗೊಂದಿಟ್ಟು ಅಷ್ಟು ಹಂಚ್ಕೊಂಡಿದ್ರೆ ಹೇಗಿರೋದು? ಯಾಕೆ ಹೇಳ್ರಿ ಅತ್ತಿಯಾರ, ಯಾಕೆ ಹೇಳ್ರಿ? ಬಂದ್ಬಿಡ್ರಿ, ಎಲ್ಲರೂ ಬಂದ್ಬಿಡ್ರಿ. ನೀವು ಬಂದ್ಬಿಡ್ರಿ, ಮಾವು ಬಂದ್ಬಿಡ್ಲಿ, ಎಲ್ಲರೂ ಬಂದ್ಬಿಡ್ಲಿ. ಇಡೀ ಊರಿನ ತೂರಿಗೆ ಹಂಚ್ಬಿಡ್ತೀನಿ. ನಮ್ಮಪ್ಪ ಸಾವನೂರು ನವಾಬ್ ನೋಡ್ರಿ ಮಾಡ್ಯಾನ ಗಂಟು ಐದಲ್ಲ ದೊಡ್ಡದೊಂದು ಟೇಕ, ಅದ್ರೊಂದು ಓಟು ತೆಗೆದು ಹಂಚ್ತೀನಿ. ಆಹಾ ಏನು ಚಂದ ಮಾತಾಡ್ತೀರಿ ಅತ್ತಿಯಾರ. ನಮ್ಮ ಅವನ ಬಂಗಾರನ ನಾನು ತಗೊಳ್ದೆ ಇನ್ಯಾರು ತಗೋಬೇಕ್ರಿ? ಆಕೆ ಒಂದಿಟ್ಟು ನಮ್ಮವ್ನ ಸೇವೆ ಮಾಡಿದ್ಲಂತ ನಮ್ಮವ್ವ ಸಾಯೋವರೆಗೂ ಗಟ್ಟೆ ಇದ್ಲು. ಆಕೆ ಒಂದಕ್ಕ ಎರಡಕ್ಕ ಎಲ್ಲಾನು ಎದ್ದು ಹೋಗೇ ಮಾಡ್ತಿದ್ಲು. ಭಾರಿ ಸ್ವಾಭಿಮಾನಿ ನಮ್ಮವ್ವ. ಯಾರ ಹತ್ರನು ತೊಳೆದು ಬೆಳೆದು ಮಾಡಿಸ್ಕೊಂಡಿಲ್ಲ. ನನಗೆ ಗೊತ್ತೈತಿ ಮಾಡಿಬಿಟ್ಲಂತ ಚಾಕ್ರಿನ. ಇಲ್ಲಿವರೆಗೂ ಫೋನ್ ಮಾಡಿ ಹೇಳಿಬಿಟ್ಟಾಳ. ಹಾ ಮಗಳಿಗೆ ಬಂಗಾರ ಸಿಗ್ಲಿಲ್ಲ ಅಂತಂದು ರಮೇಶಿಗ ಎಷ್ಟು ಹೊಟ್ಟಿ ಉರಿ ಇತ್ತು ನೋಡೋಂಗ್ರ ಅಡ್ಯಾಗ ಊರು ಬಾಡ್ಯಾಗ. ಏಯ್ ಗಾಯಿ ನಡಿ ಎದ್ದಳ ಮ್ಯಾಕ, ಅವಶ್ಯಕತೆ ಇಲ್ಲ ನಾವು, ಗೊತ್ತೈತಿ ನನಗೆ. ಅನುಭವಿಸ್ತಿಲ್ಲ ನೀನು ಇದಕ್ಕೆ ಅನುಭವಿಸ್ತೀರಿ ನೋಡ್ತೀರ. ಅಯ್ಯೋ ಅತ್ತಿಯಾರ, ರೊಕ್ಕಿತ್ತಂದ್ರ ನಾಯಿನ ಮೂಸ್ ನೋಡ್ಕೊಂತ ಮನೆವರೆಗೂ ಬರ್ತೈತಿ. ಇಲ್ಲಂದ್ರ ನಾಯಿನ ಮೂಸ್ ನೋಡೋದಲ್ಲ. ಎಲ್ಲ ನನಗೆ ಗೊತ್ತಾಗೈತಿ. ಭಾಳ ಉಪಕಾರ ಆತ ನಿಮ್ಮ ಸಹಾಯಕ್ಕನು. ಹೋರಿ ಇನ್ನ ಕೇಳ ಮಗಳ, ಅವರಿಬ್ರು ಏನಾದ್ರೂ ಬರಲ್ಲ ಅಂತ ಹೇಳ್ಯಾರ. ತವ್ರ ಮನೆಯಾರು ನಿನ್ನ ಮುಗಿತುರುಣ ಅಂತ ಹೇಳ್ಯಾರ. ಇನ್ನು ನಾವಿಬ್ರು ಯಾವ್ದ ಕಾರಣಕ್ಕೂ ನಿಮಗೇನಾದ್ರೂ ಬರೋದಿಲ್ಲ. ಅದು ಏನು ಮಾಡ್ಕೊತೀರೋ ನೀವು ಮಾಡ್ಕೇರಿ. ಆಮೇಲೆ ನಮ್ಮ ಹೆಸರಲ್ಲೇ ಹೊಯ್ಕೊಬೇಡ್ರಿ. ಬರ್ರಿ ಹೋಗೋಣ. ನಮ್ಗೆ ಇನ್ನೆಲ್ಲೇನು ಇದ್ರ ಮರ್ಯಾದೆ ಸಿಗೋದಿಲ್ಲ ಅಂತ ಗೊತ್ತೈತಿ. ನನ್ನ ಮಾತಿಗೂ ಮರ್ಯಾದಿಲ್ಲ. ಈಗ ಕೈಯಾಗಿನ ಬಂಗಾರನ ಹೆಚ್ಚಾಗ್ಯಾವ. ಬರ್ರಿ ಹೋಗೋಣ. ಬಂದ್ಬಿಟ್ಟ ಬುದ್ಧಿ ಹೇಳಕ. ನೋಡ್ರಿ ನಿಮ್ಮವಂದು ಎಂತ ಕೆಟ್ಟ ಬುದ್ಧಿ ಐತಿ ಅಂತ ಈಗ ಗೊತ್ತಾ ನಿಮಗ? ತಿಳ್ಕೊರ್ ಒಂದಿಟ್ಟು. ನನ್ನ ಮಗಳು ನನ್ನ ಅಳಿಯ ಬರ್ತಾರ. ಯಪ್ಪ 2 ನಿಮಿಷನಾಗ ನಂದು ಮೂಡ ನಾನು ಬಸ್ ಹತ್ತೀನಿ. ಏನೇನು ಮಾಡ್ಬೋದು ಏನೇನಿಲ್ಲ ಮಾರಿ ನಾನು ಏನೇನು ಮಾಡಿಸ್ಕೋಬೋದು. ಹೊಸ ಡಿಸೈನ್ ಮಾಡಿಸ್ಕೋತೀನಿ ರೀ ನಾನು. ಮೊದಲ ಹಳೆ ಬಂಗಾರನ ಬೇಕಾದಂಗೆ ಐತಿ. ನಾನು ಮಸ್ತ್ ಬಂಗಾರ ಮಾಡಿಸ್ಕೋತೀನಿ. ನಾನಂತರ ಯಾರಿಗೂ ಏನು ಕೊಡೋದಿಲ್ಲ. ಆಮೇಲೆ ಬಂಗಾರ ಮಾರಿ ಏನೂ ತೊಗೊಳೋದಿಲ್ಲ. ಬಂಗಾರ ಮಾರಿ ಬಂಗಾರನ ತೊಗೋತೀನಿ. ನಾನಂತರೂ ಇಲ್ಲೋಡಿಲ್ಲಿ ದಪ್ಪನೂ 2 ಕಿವನು ಮಾಡಿಸ್ಕೋಬೇಕ್ರಿ. ದಿನ ಕೆಣಕ 2 ಜೊತೆ ಮಾಡ್ಸ್ಕೊಂಡ್ಬಿಡ್ತೀನಿ. ನಾನಂತರ ನಮ್ಮವನು ಜುಮ್ಕಿ ಬಂಡಾಲಿ ಅಂಥವಿಂಥವು ಮುತ್ತಿನವು ಅವು ಇವು ಅದಾವು. ಅವನ್ನೆಲ್ಲ ಕೊಟ್ಟು ಗಟ್ಟೆನು 2 ಜೊತೆ ಅಗ್ಲನು. ಆಕಿ ಹೇಮಾ ಚೌಧರಿ ಮೇಡಮು ಸೀರಿಯಲ್ನೇ ಮಾಡ್ತಾರೋಡು ಹಾಕೊಂತಾರಲ್ಲ, ಅದು ನಂಗೆ ಭಾಳ ದಿನದ ಆಸೆ ಐತಿ. ಅಮೃತ ವರ್ಷಿಣಿ ಅಂತ ಸೀರಿಯಲ್ ಬರ್ತಿತ್ತಲ್ಲ ನೋಡ್ರಿ, ದೊಡ್ಡ ಕಿವನು ಅಂತ ದೊಡ್ಡ ಒಂದು 2 ಜೊತೆ ಮಾಡ್ಸ್ಕೊಂತಿದ್ರಿ. 2 ಜೊತೆ ಯಾಕ್ಲೇ? 2 ಜೊತೆ ಮಾಡಿಸ್ಕೆ. ನೀನು ಬ್ಯಾಡ್ ಅನ್ನೋರು ಯಾರು? ನಿನಗೆ ರಿಸ್ಟ್ರಿಕ್ಷನ್ ಮಾಡಾರ ಯಾರು ಹೇಳು? ಯಾರೂ ಮಾಡಲ್ಲ. ನಿಂಗೆ ಹೆಂಗೆ ಬೇಕಾ ಹಂಗಿರು. ಅದು ಎಂಥದ ಲಾಂಗ್ ನೆಕ್ಲೆಸ್ ಅಂತಿದ್ದಲ್ಲ, ನಮ್ಮವ್ವ ಕೊಟ್ಟಿದ್ದು ಸಾಣದೈತಿ ಅಂತಿದ್ದೆ. ಒಂದು ಲಾಂಗ್ ನೆಕ್ಲೆಸ್ ಒಂದು ಮಾಡ್ಸ್ಕೊಂಬಿಡು. ನಿಮ್ಮ ಅವ್ನ ಮಂಕರು ಎಲ್ಲವೂ ಹಳೆಯ ಕಾಲದವು ಅಂಥವಿಂಥವು ಅವನ್ನೆಲ್ಲ ಕೊಟ್ಟು ಬೆಶಗ ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಎಲ್ಲರ ಮದುವೆ ಹೊಂಟೆ ಅಂತ ಹಾಗ ಎಲ್ಲರೂ ನಿನ್ನ ನೋಡ್ಬೇಕು ನೋಡ. ಅಯ್ಯ ಸಂಗೀತ ಅನ್ಬೇಕು ಹಾಗ. ಹ್ಞೂ ರೀ, ನಾನು ವಯಸ್ಸಿನಾಗಿದ್ದಾಗ ಎಷ್ಟು ಗೋಗರ್ದು ನಮ್ಮವ್ಗ ಒಂದು ಕಾಸಿನ ಸರ ಕೊಡ್ಬೇ ಒಂದು ಮುತ್ತಿನ. ನಮ್ಮ ಅವ್ನ ತೊಡೆ ನೋಡ್ಬೇಕು ನೀವು, ಒಂದೊಂದು 2 ತೊಲೆ ಅದಾವು ತೊಡೆವು. ಸಾಯೋವರೆಗೂ ಕೈ ಹಾಕೊಂಡ್ಲು ನಮ್ಮವ್ವ. ಏನು ಮಾಡಿದ್ರು ಕೊಡಲಿಲ್ಲ. ಮುತ್ತಿನ ಬಳಿ ಮುತ್ತು ಬಿಗಿಸಿ ಬಂಗಾರ ಬಳಿ ಮಾಡ್ಸಳ್ರಿ ಹಿಂದೆ ಕೊತ್ತಿದ್ಲು. ಅವನ್ನ ಇದ್ರಾಗ ಅದಾವ ಈಗ ತೆಗೆದಿಟ್ಬಿಟ್ಟಿದ್ಲು ನೋಡ್ರಿ. ಸೊಸಿ ಕೊಡ್ಬೇಕಂತ ಇಟ್ಟಿದ್ಲ ಹಿಂಗೆ ಕತಿಯ. ಇನ್ನು ಬಿಡಾಡಿ ನಮ್ಮ ಸೌಜಿ ಏನಾರ ಮನೆ ಸೊಸಿ ಆಗತ್ತಂತ ಮಾಡಿತ್ತೇವ. ನಮ್ಮ ಅವನು ಹಾಗಾದಾಳ ಹಾಕನಾಕ. ನಾನು ಬೇಡಾದೆ. ಸೊಸಿ ಮೊಮ್ಮಗಳು ಬೇಕಾದ್ರೆ ಬರ್ರಿ ನನ್ನ ಮಗಳು ಬರ್ತಾ ಏನಾರ ಚಂದಾಗ ಅಡುಗೆ ಮಾಡ್ತೀನಿ. ಹೋರಿ ಮಾವಿನ ತಾಂಬರ್ರಿ, ಪಟ್ಟನ ಹೋಳ್ಗೆ ಮಾಡಿ ಚಿಕನಿ ಮಾಡೋನು. ಅಪರೂಪಕ್ಕೆ ಬರುತ್ತೆ ನನ್ನ ಮಗಳು. ಅವ್ವ ನಾ ಬಂದೆ. ಅಯ್ಯೋ ನನ್ನ ಮಗಳ ಬಾರವಾ ಬಾ. ಆರಾಮದಿಯಾ? ಇಲ್ಲದ ಹಳೆಯರು ಆರಾಮದಿಯಾವ? ಹಳೆಯರ ಆರಾಮದಾರ? ಈ ಬಂದ್ರೇನ? ಬರ್ತಾರ ಅಂದ್ರ ಇವರು ನನ್ನ ಕ್ರಾಸಿಗೆ ಬಿಟ್ರು. ಅಲ್ಲಿಂದ ಬಸ್ಸಿಗೆ ಬಂದೀನಿ. ಅದಕ್ಕೆ ಲಗೇಜ್ ತಂದಿಲ್ಲ ನೋಡು. ನಮ್ಮ ಮಾವ ಏನೋ ಅರ್ಜೆಂಟ್ ಐತಿ ಅಂತ ಫೋನ್ ಮಾಡ್ದ. ಅಂದ್ರ ನಮ್ಮ ಅತ್ತೆ ಹತ್ರ ಪರ್ಮಿಷನ್ ತಗೋಬೇಕಿತ್ತಲ್ಲ, ಊರಿಗೆ ಹೋಗ್ತೀನಿ ಅಂತಂದು ಗೋಗರ್ದು ಹತ್ತು ಕರೆದು ಪರ್ಮಿಷನ್ ತಗೊಂಡು ನಾನು ನನ್ನ ಪಾಡಿಗೆ ಬಂದೆ. ಅಂದ್ರೆ ಇವರು ಆಮೇಲೆ ನಾ ಬರ್ತೀನಿ ಅಂತ ಹೇಳಿದ್ರು.
ಆದ್ರೂ ಮತ್ತೆ ಫೋನ್ ಮಾಡಿದ್ರಲ್ಲ ಯಾಕೆ ಏನ ನಾ ಇಲ್ಲೇ ಊರಾಗದೀನಿ ಅಂತ ಹೇಳಿನಿ ನಾ ಹೋಗ್ತೀನಿ ನೀ ಇಲ್ಲಿಂದ ಬಸ್ ಹಿಡ್ಕೊಂಡು ಹೋಗು ಅಂದರು. ಅದಕ್ಕೆ ಲಗೇಜನ್ನು ಅಲ್ಲೇ ಬಿಟ್ಟು ಬಂದೆ. ಯವ್ವ ನಾನು ಅಲ್ಲಿಗೆ ಬರಕತ್ತಿದ್ದೆ ಬೇ ಊರಿಗೆ. ಅಮ್ಮನ್ನ ಮತ್ತು ಬಂದಿದ್ದು ಇಲ್ಲಲ್ಲ ಸತ್ತಾಗ, ಅದಕ್ಕೆ ಬಂದ್ರಾತು ಅಂದ್ಕೊಂಡೆ ಮತ್ತು ಬಂದಿಲ್ಲಿಗೆ.